ಇವತ್ತೇನಿದು ಹೋರಾಟವೇ? ಏನು ಮಾತಾಡ್ತೀರಾ? ಹೇಳ್ತೇನೆ ನಾನು. ಬಂದಂತಹ ಮಕ್ಕಳಾದಿಗಳು ಮಾಡಿದಂತಹ ಕೆಲಸ ನೀವು ನನ್ನ ಹಾಳು ಮಾಡುತ್ತಿದ್ದೀರಿ ಅಂತ ಬಂದಂತಹ ದೊಡ್ಡ ರೆಕ್ಕೆಯನ್ನು ಒಕ್ಕನ್ನು ಮುರಿದು ಎಂಬರಿಗೆ ನಿಮ್ಮ ಸೊಕ್ಕೆ 4 ಮರದ ದಿಮ್ಮೆಯನ್ನು ಹಿಡಿದುಕೊಂಡು ಹೋರಾಟ ಕೊಡುವ ನಿಮಗೆ ಇಷ್ಟು ಸೊಕ್ಕಿದ್ರೆ ನಮ್ಮಲ್ಲಿ ಎಷ್ಟು ಅಂತ ಸತ್ವ ಇರುತ್ತೆ. ನಮ್ಮನ್ನ ಕೇಳುವಂತಹ ವ್ಯಕ್ತಿ ನೀನು ಯಾರು? ಮಾತಾಡ್ತೀರಿ ಅಂತ ಸರಿಯಾದ ಮಾತಾಡ್ತೀರಿ ಯಾಕೊತ್ತಾ? ಹೌದು, ಹಾಗಾಗಿ ನಮ್ಗೆ ಹೇಳ್ತಾರೆ ಸರಿ ಮಾಡುವುದು ಬಂದಿದ್ದಾರೆ ಅಂತ ಹೇಳಿ. ನನ್ನಲ್ಲಿ ಮಾತಾಡಿದ್ದೀರಲ್ಲ ಇದು ಸರಿ. ನನ್ನ ಚಾಪನ್ನ ನೋಡಿ ಯಾರು ನೀವು ಅಂತ ಕಷ್ಟ ಮಾಡ್ತಾ ಇದ್ದೀರಿ. ವ್ಯಕ್ತಿಯೊಬ್ಬ ಗುರುತಿಸಿಕೊಳ್ಳುವುದು ಅವನಿಗೆ ಇಷ್ಟ ಹೆಸರಿನಿಂದ ಅಲ್ಲ, ಅವ ಪಡೆದುಕೊಂಡ ಹೆಸರಿನಿಂದ. ಹಾಗಾಗಿ ಈ ಲೋಕದಲ್ಲಿ ನಮ್ಮನ್ನು ಬಲರಾಮ ಅಂತ ಹೇಳಿ ಸಂಬೋಧನೆ ಉತ್ತರಾಧಿಕಾರಿಯಾದಂತಹ ತಮ್ಮನಿಗೆ ಯುವರಾಜ ಅಂತ ಕರೆಯುವುದಿಲ್ವಾ? ಹಾಗಿದ್ರೆ ಮತ್ತೊಬ್ಬನ ಹೆಸರು ಯುವರಾಜ ಅಂತ ಹೇಳಿ ಅವನಿಗೆ ಇಡ್ಲಿಕ್ಕಿಲ್ಲ ಅಂತ ಉಂಟ ಹೇಳು. ಅದೇನೋ ನನಗೆ ಗೊತ್ತಿಲ್ಲ. ಮತ್ತೆ ಆದರೆ
ಪುಣ್ಯಾತ್ಮ. ಮರುಳು ಕಪಿಯ ಏ ಬಲರಾಮ, ನಿನ್ನ ಬಲ ಎಷ್ಟುಂಟು ಎನ್ನುವುದಾಗಿ ಮಾಡುವಂತಹ ದೂರದಲ್ಲಿ ನಾವು ಕಾಣಬೇಕು. ನಿನ್ನ ಬಲ ಕುಡಿಯುವುದಕ್ಕಾಗಿ ಬಂದವರು ನಾವು. ನೀವೆಲ್ಲ ಆಗಿದ್ರೆ ಶ್ರೀರಾಮನ ಪದವರು ಅಂತ ಹೇಳಿದ್ದೀನಿ. ಮಾತು ಮಕ್ಕಳೇ, ನಿಮ್ಮನ್ನ ಕಂಡ್ರೆ ಆರಾಮ ಅವತ್ತೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ದ. ಯಾಕೆ ಗೊತ್ತುಂಟ? ನೀವು ಬಂದು ಮಾಡಿದಂತಹ ಕಾರ್ಯ ಏನು? ನಾವು ಒಡೆತನಕ್ಕೆ ಸೇರಿದಂತಹ ಉಪವನವನ್ನು ಹಾಳು ಮಾಡಿದ್ದೀವಿ. ನೀವು ತಿಳಿದ ತಪ್ಪಾಯಿತು. ಹೇಗೆ? ನಾವು ಯಾವ ಸ್ಥಳಕ್ಕೆ ಏನ್ ಮಾಡ್ಬೇಕು ಹಾ. ಆ ಸ್ಥಳದಲ್ಲಿ ಅಷ್ಟು ಮಾಡದೆ ಹೋಗುವವರೇ ಅಲ್ಲ. ನಿಮ್ಮನ್ನಷ್ಟು ಮಾಡಿದವರು ನಾವು ಮಾಡುವವರೇ ಅಲ್ಲ. ಈ ಸ್ಥಳಕ್ಕೆ ನಾವು ಬಂದು ಇಷ್ಟು ಮಾಡದೆ ಇದ್ರೆ ನಾವು ಬಂದು ಪ್ರಯೋಜನ ಏನು ಬೇಕು? ಬಂದ ನಾವು ಎಷ್ಟು ಕೊಡಬೇಕು ಅನ್ನೋದು ನಮಗೆ ಗೊತ್ತಿದೆ. ನಾವು ಬಂದಿದೆ ಎನ್ನುವುದಾಗಿ ಗೊತ್ತಾಗಬೇಕು. ಹಾ. ಗೊತ್ತಾಗಬೇಕು ಎನ್ನುವುದಾಗಿ ಇಷ್ಟು ಮಾಡಿದ್ದೀವಿ ಇವತ್ತು. ನಿಮಗೆ ಗೊತ್ತಾದ ಮೇಲೆ ನಮ್ಮ ಪರಿಚಯವೂ ಆಗಬೇಕು ತಾನೆ. ಹಾಗಾಗಿ ಇಷ್ಟು ಮಾಡಿದ್ದೇವೆ. ನಿಮ್ಮ ಪರಿಚಯ ನಾವು ತಿಳ್ಕೊಂಡೇ ಬಂದದ್ದು ನಾವು ಇಲ್ಲಿ. ಈಗ ತೆಗೆದುಕೊಂಡು ಬಂದಿದ್ದೀರಿ ಎಂಬುದಿಗೆ ನೀವಿಷ್ಟು ಸ್ವಲ್ಪ ತೋರಿಸ್ತಾ ಇರಲಿಲ್ಲ. ರಾಮ ಅಂತಂದ್ರೆ ಯಾರು? ಮರ್ಯಾದ ಪುರುಷೋತ್ತಮ, ಶಿಷ್ಟಾಚಾರವನ್ನು ಬಲ್ಲಂತಹ 77 ಕೋಟಿ ಕಪಿ ನಾಯಕರಿಗೆ ಶಿಷ್ಟಾಚಾರವನ್ನು ಕಲಿಸಿ ಕಪಿಗಳೆಂದು ಮಹತ್ ಕಾರ್ಯವನ್ನು ಮಾಡಿಸಿದವ. ಅದು ನೀವು ಹೊತ್ತು